ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪ್ರಭಾ ಕೊಟ್ಟೂರ್ ಅವರು ರಾಣಿಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣಾರ್ಥಿ. ನಮ್ಮ ಖಾನಾವಳಿಯಲ್ಲಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ? ನಾನು ಇವತ್ತು ಹೆಸರುಂಡೆ ಮಾಡ್ತಾ ಇದ್ದೀನಿ. ಹೆಸರುಂಡೆ, ಓಕೆ. ತುಂಬಾ ಕಡಿಮೆ ಸಾಮಗ್ರಿಗಳನ್ನು ತಂದಿದ್ದೀರಾ? ಕಡಿಮೆ ಇದೆ, ಹೆಲ್ದಿ ಇದೆ. ಹಾ ಹಾ ಅಮ್ಮ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಿವಾಗ? ಇದಕ್ಕೆ ಹೆಸರು ಹಿಟ್ಟು, ಸಕ್ಕರೆ, ಡ್ರೈ ಫ್ರೂಟ್ಸ್ ಪೌಡರ್, ತುಪ್ಪ, ಅಂಟು, ಆಮೇಲೆ ಏಲಕ್ಕಿ ಲವಂಗ ಪೌಡರ್. ಓಕೆ ಓಕೆ. ಈಗ ಹೆಸರಿಟ್ಟು ಅಂತ ಹೇಳಿದ್ರಿ, ಯಾವ ರೀತಿ ಮಾಡ್ಕೊಂಡಿದ್ದೀರಮ್ಮ ಅದನ್ನ? ಇಡೀ ಹೆಸರು, ಉದ್ದಿನ ಬೇಳೆ, ಕಡಲೆ ಬೇಳೆ, ಮೆಂತೆ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಕಾಳು ಇದ್ದಾಗಲೇನೆ ಕೆಂಪಾಗಿ ಹುರ್ಕೊಂಡು ಆಮೇಲೆ ಗಿರಣಿಯಲ್ಲಿ ಕೊಟ್ಟು ತರಿಯಾಗಿ ಹಿಟ್ಟು ಮಾಡ್ಕೊಂಡು. ಓಕೆ. ಎಲ್ಲ ಸಪ್ರೇಟ್ ಆಗಿ ಹುರಿದಿದ್ದೀರಾ ಅಥವಾ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಆಗತ್ತೆ? ಎಲ್ಲ ಹೀಟ್ ಎಲ್ಲ ಒಂದೇ ರೀತಿಯಲ್ಲಿ ಆಗತ್ತೆ, ಚೆನ್ನಾಗಿ ಆಗತ್ತೆ, ತೊಂದರೆ ಇಲ್ಲ. ಸರಿ, ಆ ಹಿಟ್ಟು ರೆಡಿ ಆಗಿದೆ. ಮತ್ತೆ ಇದೇನಂದ್ರಮ್ಮ ಇದು? ಇದು ಅಂಟಿನ ಪುಡಿ. ಅಂಟಿನ ಪುಡಿ ನಮ್ಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ? ಸಿಗುತ್ತೆ ಅಲ್ಲ, ಡ್ರೈ ಅಂಟು ಸಿಗುತ್ತೆ. ಅದು ಮಕ್ಕಳಿಗೆ ಹೆಲ್ತಿಗೋಸ್ಕರ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಕ್ಕಳು ಇದೇ ತರ ಹಾಕಿದ್ರೆ ತಿನ್ನಲ್ಲ, ಕಾಣಿಸೋಂಗ್ ಹಾಕಿದ್ರೆ. ಅದಕ್ಕೆ ಪೌಡರ್ ಮಾಡಿದ್ರೆ ಅದಕ್ಕೆ ಗೊತ್ತಾಗಲ್ಲ ಅವ್ರಿಗೆ, ಅದು ಹೊಟ್ಟೆಲಿ ಈಸಿಯಾಗಿ ಹೋಗುತ್ತೆ. ಪೌಡರ್ ಹೇಗ್ ಮಾಡಿದ್ರಮ್ಮ ಅದನ್ನ? ಇದನ್ನ ಅಂಟು ಹುರ್ಕೋಬೇಕು, ಡ್ರೈ ಅಂಟನೆ ಹುರ್ಕೋಬೇಕು, ಅದು ಆಳು ಬರುತ್ತೆ. ಆದ್ಮೇಲೆ ಅದನ್ನ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡಿ ಮಿಕ್ಸಿಯಲ್ಲೇ ಮನೆಯಲ್ಲೇ ಮಾಡಿದೀರಾ ನೀವು? ಸರಿ ಸರಿ, ತುಂಬಾ ಹೆಲ್ದಿ. ಹೌದು. ಮತ್ತೆ ಇದೇನಮ್ಮ ಇದು? ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಅದನ್ನೆಲ್ಲಾನು ಹುರ್ಕೊಂಡು ಪುಡಿ ಮಾಡ್ಕೊಂಡು ಅದನ್ನ ಸಹ ಹುರಿದು ಪುಡಿ ಮಾಡಿದೀರಾ? ಮಕ್ಕಳು ತಿನ್ನೋಂಗಿಲ್ಲನೋಸ್ಕರ. ಮತ್ತೆ ಏಜ್ ಆದವ್ರಿಗೆ ಈಸಿಯಾಗಿ ತಿನ್ನ. ಹೌದೌದು, ಯಾಕಂದ್ರೆ ಗಟ್ಟಿ ಬಾಯಿಗೆ ಬಂದ್ರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಪೌಡರ್ ಮಾಡಿದ್ರೆ ಈಸಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಸರಿ, ಯಾರು ತಗದು ಹೊರಗಡೆ ಹಾಕಲ್ಲ. ಹೌದು. ಮತ್ತೆ ಇದು ಸಕ್ಕರೆ ಪುಡಿ ಮಾಡ್ಕೊಂಡೇ ಬಂದಿದ್ದೀರಾ? ತುಂಬಾ ಕೆಲಸ ಈಸಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಮತ್ತೆ ತುಪ್ಪ ಎಷ್ಟು ತಗೊಂಡಿದ್ದೀರಾ? ತುಪ್ಪ ಸಮ ತಗೋಬೇಕು. ಇದಕ್ಕೆ ಹಿಟ್ಟು, ಸಕ್ಕರೆ, ತುಪ್ಪ ಎಲ್ಲ ಸೇಮ್ ಕ್ವಾಂಟಿಟಿ ಆಗ್ಬೇಕು. ಸರಿ, ಶುರು ಮಾಡೋಣ. ಇವಾಗ ಏನ್ ಮಾಡ್ತೀರಮ್ಮ? ಇವಾಗ ಹಿಟ್ಟು ಹುರ್ಕೋಬೇಕು. ಓಕೆ, ಒಲೆ ಹಚ್ಕೊಳ್ತೀರಾ? ಸರಿ. ಮತ್ತೆ ರಾಣಿಬೆನ್ನೂರಿಂದ ಎಲ್ಲಿಂದ ಬಂದಿದ್ದೀರಮ್ಮ? ರಾಣಿಬೆನ್ನೂರು ಸಿಟಿಯಲ್ಲೇ ಇದ್ದೀರಾ ಅಥವಾ ಎಲ್ಲಿ ನಿಮ್ಮನೆ? ನಮ್ಮನೆ ಸಿಟಿಯಲ್ಲೇ. ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರಾ? ಯಾರೆಲ್ಲ ಇದ್ದಾರೆ ಫ್ಯಾಮಿಲಿಯಲ್ಲಿ? ಫ್ಯಾಮಿಲಿಯಲ್ಲಿ ಮಕ್ಕಳು 3 ಜನ ಮಕ್ಕಳು ನನಗೆ. 2 ಗಂಡು ಮಕ್ಕಳು, 1 ಮಗಳು. 2 ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ 3 ಮಂದಿ. ನಮ್ಮ ಮನೆಯವ್ರ ಮೆಡಿಕಲ್ ಶಾಪ್, 60 ವರ್ಷದ ಹಳೆಯದು ಮೆಡಿಕಲ್ ಶಾಪ್. ರಾಣಿಬೆನ್ನೂರಲ್ಲಿ. ಸರಿ. ಈಗ ಹಿಟ್ಟು ಹಾಕೊಂಡು, ಹಿಟ್ಟನ್ನ ಏನಾದ್ರೂ ತುಪ್ಪ ಹಾಕೊಳ್ಬೇಕಂತಿದ್ಯಾ? ಹಾಕೊಂಡು ಹುರ್ಕೊಂತೇನೆ. ಸರಿ, ತುಪ್ಪ ಎಷ್ಟು ಸ್ಪೂನ್ ಹಾಕೋತೀರಾ? ಇಡೀ ಎಲ್ಲ ಹಾಕೊಳ್ತೀರಾ ಅಥವಾ ಸ್ವಲ್ಪ ಹುರಿಲಿಕ್ಕೆ ಮಾತ್ರ ನೋಡ್ಕೊಂಡು ಹಾಕೊಳ್ಳುವಂಥದ್ದು? ಮತ್ತೆ ಏನ್ ಮಾಡ್ತೀರಾ ಅಡ್ಗೆ? ಒಂದು ಹುರಿಯಕ್ಕೆ ಎಲ್ಲ ಏನ್ ಮಾಡ್ತೀರಾ? ಮತ್ತೆ ಅಡ್ಗೆ ಎಲ್ಲ ಮನೇಲಿ ಹೊಸ ಅಡಿಗೆ ಎಲ್ಲ ಟ್ರೈ ಮಾಡ್ತೀರಾ? ಈಗ ನಿಮ್ಮ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಾ ಫ್ರೀ ಇದ್ದಾಗ? ವೇಳೆಯಲ್ಲಿ ಬುಕ್ಸ್ ಓದ್ತೇವಿ, ಬಸವ ಚಾನಲ್ ನೋಡ್ತೇವಿ, ಅಡಿಗೆ ಕಾರ್ಯಕ್ರಮ ನೋಡ್ತಾ ಇರ್ತೇವಿ. ಮತ್ತೆ ನಮಗ ಬೇರೆ ತರ ಅಡಿಗೆ ಮಾಡೋದು ಇಂಟ್ರೆಸ್ಟ್. ನಾನು ಹುಟ್ಟಿರುದು ಗುಜರಾತ್ ನಲ್ಲೇ. ಓಹೋ, ಹೌದಾ? ಮದ್ವೆ ಆಗಿದ್ದು ಕರ್ನಾಟಕದಲ್ಲೇ. ಅದಕ್ಕೆ ನಾನು ಗುಜರಾತ್ ಐಟಮ್ ಮಾಡ್ತೇನೆ, ಆಮೇಲೆ ಇಲ್ಲಿದು ಮಾಡ್ತೇನೆ. ನೀವು ತಂದೆ ತಾಯಿ ಎಲ್ಲ ಗುಜರಾತ್ ಅಲ್ಲಿ ಇದ್ರಾ ಮುಂಚೆ? ಈಗ ಎಷ್ಟು ವರ್ಷ ಆಯ್ತಮ್ಮ ಕರ್ನಾಟಕಕ್ಕೆ ಬಂದು? 34 ವರ್ಷ. ಮುಂಚೆ ನೀವು ಬೆಳೆದದೆಲ್ಲ ಗುಜರಾತ್ ಅಲ್ಲಿ? ಓದಿರೋದು ಗುಜರಾತಿ, ಬೆಳೆದಿರೋದು ಹುಟ್ಟಿರೋದು ಅಲ್ಲೇ. ಗುಜರಾತಿ ಲ್ಯಾಂಗ್ವೇಜ್ ಅಲ್ಲೆಲ್ಲ ಮಾತಾಡ್ತೀರಾ ಚೆನ್ನಾಗಿ? ಇದೆಷ್ಟೊತ್ತು ಬೇಕಮ್ಮ ಈಗ? ಇದು ಒಂದು 5 ನಿಮಿಷ ಬೇಕು. ಒಂಥರ ಕೇಸರಿ ಕಲರ್ ಬರುತ್ತಾನ ಹುರ್ಕೋಬೇಕು. ಮತ್ತೆ ಈಗ ಮನೆಯಲ್ಲಿ ಎಲ್ಲ ಅಡಿಗೆ ಎಲ್ಲ ಟ್ರೈ ಮಾಡ್ತೀರಾ? ಹೊಸದೆಲ್ಲ ಹೊಸ ರುಚಿ ಮಾಡ್ತೀರಾ? ಮತ್ತೆ ಹೇಗೆ ಬೇರೆ ಕಡೆ ಹೊರಗಡೆ ಎಲ್ಲ ಹೋಗ್ತೀರಾ? ಯಾವ ರೀತಿ ನಿಮ್ಮನ್ನ ನೀವು ಎಂಗೇಜ್ ಆಗಿ ಇಟ್ಕೊಂಡಿದ್ದೀರಾ? ಏನ್ ಮಾಡ್ತೀರಾ? ನಾವು ಇದೆ ನಮ್ ಬಸು ಕೇಂದ್ರ ಅಂತ ಅವ್ವಾರ ಸುವರ್ಣಮ್ಮ ತಾಯಿ ಅವ್ರ ಇದಕ್ಕೆ ಹೋಗ್ತಿರ್ತೇವಿ. ಮತ್ತೆ ನಮ್ದೇ ಅಂತ ನಾವು ಧಾರವಾಡ ಮಟ್ಟಕ್ಕ 6 ಎಕರೆ ಭೂಮಿ ನಮ್ಮ ಅವ್ರ ದಾನ ಕೊಟ್ಟಿದ್ದಾರೆ. ಅಲ್ಲಿನೂ ನಾವು ಇವಾಗ ಕಲ್ಯಾಣ ಮಂಟಪ ಕಟ್ಸಿದೇವಿ, ಇವಾಗ ಗುಡಿ ಕಟ್ಟಿಸ್ತಾ ಇದೇವಿ. ಅದಕ್ಕೆಲ್ಲ ಸೋಷಿಯಲ್ ವರ್ಕ್ ನಮ್ ಕೈಲಿ ಆಗಿದ್ ನಾವು ಮಾಡ್ತೇವೆ. ಈಗ ಬಸವ ಸಮಿತಿ ಹೋಗ್ತೇನೆ ಅಂದ್ರಲ್ಲ, ಏನ್ ಮಾಡ್ತೀರಮ್ಮ ಅಲ್ಲಿ? ಯಾವ ತರ ಕಾರ್ಯಕ್ರಮಗಳೆಲ್ಲ ಆಗತ್ತೆ? ನಮಗ 7ನೇ ಇಶ್ವಲ್ಲಿ ಅವ್ವಾರ ಭೇಟಿ ಆದ್ರು ಸುವರ್ಣ ತಾಯಿ ಅವರು. ಅವ್ರ ಒಂದ ಗುರುಮಾತೆ ಅಂತೂ ಹೌದು, ಅದಕ್ಕಿಂತ ನಮಗ್ ತಾಯಿ ಪ್ರೀತಿ ಕೊಟ್ಟಿರೋದು ಅವರು.
ಅಲ್ಲಿ ನಮಗೆ ಏನೇ ಡೌಟ್ಸ್ ಇದ್ರು ಅವ್ರು ತುಂಬಾ ಚೆನ್ನಾಗಿ ನಮಗ ಅದನ್ನ ವಿವರಿಸಿ ಹೇಳ್ತಾರು, ನಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರು. ಅದರಿಂದ ನಮ್ ಮೂಢನಂಬಿಕೆ ಎಲ್ಲ ದೂರ ಆಗಿದೆ ಇವಾಗ. ನಮಗ್ ಈಸಿಯಾಗಿ ಲೈಫ್ ಯಾವ ತರ ಲೀಡ್ ಮಾಡ್ಬೇಕು, ಯಾವ್ದು ನಮಗ ಪ್ರಾಬ್ಲಮ್ಸ್ ಇಲ್ದಂಗ ಏನೇ ಡೌಟ್ಸ್ ಇದ್ರು ಅವ್ರು ಕ್ಲಿಯರ್ ಆಗಿ ನಮಗ ಹೇಳ್ಕೊಡ್ತಾರ. ಹಿಂಗಾಗಿ ನಮಗ ಅಲ್ಲಿದ್ರೆ ಒಂದ್ ತವ್ರ ಮನೆ ವಾತಾವರಣ, ತವ್ರ ಮನೆ ಅಮ್ಮನ್ ಮನೆಗೆ ಹೋದಾಗೆ. ಯಾಕಂದ್ರೆ ಅಮ್ಮನ್ ಮನೆ ಅಂದ್ರೆ ನಮಗೆ ಚಿಂತೆ ಇಲ್ಲ, ಯಾವುದಿಲ್ಲ. ಆ ತರ ಒಂದು ಚಿಂತೆ ಬಿಟ್ಟು ನೀವು ಅಲ್ಲಿದ್ದೀರಾ. ಯಾವ ತರ ನಮ್ಮನ್ನ ಬೆಳೆಸಿದಾರೆ ಅಂದ್ರೆ ಅವ್ರು ನಮ್ಗೆ ಎಕ್ಸಾಮ್ ಕಟ್ಸಿದ್ರು, ಶಿವಾನುಭವ ಎಕ್ಸಾಮ್ 3 ವರ್ಷ. ತುಂಬಾ ದಿವಸದಿಂದ ಅವ್ರ ಟಚ್ ನಾಗಿದ್ದೇವೆ. ಅವ್ರು ನಮಗ್ ಊಟ ಸಹ ಅಲ್ಲೇ ಕೊಟ್ಟು ನೀವು ಹೆಂಗಾದ್ರೂ ಎಕ್ಸಾಮ್ ಇದು ನಿಮ್ಗೆ ಇನ್ನೊಂದು ತವ್ರ ಮನೆ ಆಗ್ಬಿಟ್ಟಿದೆ. ನಮ್ ತವ್ರ ಮನೆ ದೂರ ಹೋಗಕ್ ಆಗಲ್ಲ. ಹಿಂಗಾಗಿ ಅವ್ರಲಿಂದ ಅಂತೂ ನಮಗ್ ತುಂಬಾನೇ ಒಂಥರ ಸೆಕ್ಯೂರಿಟಿ, ಅವ್ರಲಿಂದ ಅನ್ಬೇಕು, ಒಂದೊಂದ್ ಸೇಫ್ ಅನ್ಬೇಕು. ಒಂಥರ ಮಕ್ಕಳಿಗೆ ನಮಗ್ ಸಂಸ್ಕಾರ ಕೊಡಕ್ ಬಾಳ ಈಸಿ ಆಯ್ತು. ಹೌದು. ಇಂದ ನಮಗ್ ಒಂದ್ ಮಾಮೂಲವಾಗಿ ಲಿಂಗ ಪೂಜಾ ಮಾಡ್ಕೊಂತಿದೀವಿ ತವ್ರ ಮನೇಲೆ. ಗಂಡನ ಮನೆಗ್ ಬಂದ್ಮೇಲೆ ನಮ್ಮ ಮಾವನವ್ರಾದ್ರೂ ಒಂದ್ ಲಿಂಗನಿಷ್ಠ, ಒಂದು ಜಂಗಮ ಪ್ರೇಮಿ ಆಗಿದ್ರು ಅವರು. ಹಾಗಾಗಿ ಅದು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಹಾಗೇನೆ ಇದೆ. ಅದೇ ರೀತಿ ನಿಮ್ಗೆ ಇವರ ಮಾರ್ಗದರ್ಶನ ಸಿಕ್ತು. ನಮಗ್ ಈಸಿ ಆಯ್ತು ಲೈಫ್. ಯಾವ್ದು ಕಷ್ಟ ಅನಿಸೋಲ್ಲ ನಂಗೆ ಇವಾಗ. ಮೂಢನಂಬಿಕೆ ಎಲ್ಲ ಇಲ್ಲಲ್ಲ, ಹೀಗಾಗಿ ನಮಗ್ ಬಹಳ ಈಸಿ ಅನಿಸುತ್ತೆ ಎಲ್ಲ. ತುಂಬಾ ಮಕ್ಕಳಿಗೂ ಅದೇ ಸಂಸ್ಕಾರ ನೀವು ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಗೆ ಸಹ ಅದೇ ಸಂಸ್ಕಾರ ಕೊಟ್ಟಿದ್ದೀರಾ. ಕಡ್ಲೆ ಹಿಟ್ಟಿಂದು ಮತ್ತೆ ಉದ್ದಿನ ಹಿಟ್ಟು ಎಲ್ಲ ಪರಿಮಳ ಗಮ್ಮಂತ ಬರ್ತಾ ಇದೆ. ಅಂದ್ರೆ ಈಗ ಆಲ್ಮೋಸ್ಟ್ ಇಷ್ಟ ಹುರ್ಕೊಂಡ್ರೆ ಆಯ್ತು. ಇಷ್ಟು ಇನ್ನೊಂದು ಆಗ್ತಾ ಇದೆ, ಮುಗಿತಾ ಬರ್ತಾ ಇದೆ ಅಲ್ವಾ? ಅದೀಗ ರೆಡಿ ಆಗ್ಲಿ, ಸ್ವಲ್ಪ ತಣ್ಣಗ ಆಗ್ಬೇಕಲ್ವಾ ಅಮ್ಮ? ಓಕೆ ವೀಕ್ಷಕರೇ, ಹೆಸರುಂಡೆ ರೆಡಿ ಆಗ್ತಾ ಇದೆ. ಹೆಸರಿಟ್ಟನ್ನ ಹುರ್ಕೊಂಡಿದೀವಿ, ಅದು ಸ್ವಲ್ಪ ತಣ್ಣಗಾಗ. ಈಗ ಏನ್ ಮಾಡೋಣ? ಇದನ್ನ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು, ಡ್ರೈ ಫ್ರೂಟ್ಸ್, ಅಂಟಿನ ಪುಡಿ, ಕಂಪಿನ ಸಾಮಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡಿ. ಓಕೆ ಸರಿ. ಮಿಕ್ಸಿಂಗ್ ಬೌಲ್ ಬೇಕಲ್ಲ, ತಗೊಂಡ್ಬಿಡಿ. ಇದಕ್ಕೆ ಹಾಕೊಂಡು. ಓಕೆ, ಆಲ್ರೆಡಿ ಪರಿಮಳ ಬರ್ತಾ ಇದೆ. ಎಲ್ಲ ಒಂದು ಹುರ್ಕೊಂಡಿದ್ದೀರಾ ಪುಡಿನ, ಪುನಃ ಒಂದು ತುಪ್ಪ ಹಾಕಿದ್ದೀರಾ. ಒಂದ್ಸತಿ ತುಪ್ಪ ಹೋಗ್ಬಿಟ್ರೆ ಅದ್ರದ್ದು ಪರಿಮಳನೇ ಬೇರೆ ಅಲ್ವಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ. ಈಗ ಇಲ್ಲಿ ಇರುವ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಳ್ಳೋದು. ಈಗ ಅಂಟಿನ ಇದು ಹೇಳಿದ್ರಲ್ಲ, ನಮ್ಗೆ ಅಕಸ್ಮಾತ್ ಅಂಟಿಂದು ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲದಿದ್ರು ಮಾಡ್ಬೋದು. ಸರಿ, ಹೆಲ್ದಿ ಅಂತ ಹೇಳಿ. ಹೌದು. ಬಾಣಂತಿಯರಿಗೆ ಸಹ ಕೊಡ್ತಾರಲ್ಲ, ಅದು ಒಳ್ಳೇದು ಯಾರು ತಿಂದ್ರು. ಏನ್ ಹಾಕೊಳ್ಳೋದಮ್ಮ ಈಗ? ಸಕ್ಕರೆನಾ? ಸಕ್ಕರೆ ಹಾಕೊಂತ ತಗೊಳ್ಳಿ. ಸಕ್ಕರೆಗೆ ಓಕೆ, ಸಕ್ಕರೆ ಇಲ್ಲಿ ಏನಿದೆಯೋ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಂಡ್ಬಿಡೋದು. ಎಷ್ಟು ಬೇಕೋ ಅಷ್ಟು ಹಾಕೋ. ಮತ್ತೇನ್ ಅಂಟಿನ ಪೌಡರ್ ಹಾಕ್ತಾ ಇದ್ದೀನಿ. ಸರಿ. ಇವಾಗ ಇದು ಡ್ರೈ ಫ್ರೂಟ್ಸ್ ಪೌಡರ್, ದ್ರಾಕ್ಷಿ, ಬಾದಾಮು, ಗೋಡಂಬಿ, ಆಮೇಲೆ ಏಲಕ್ಕಿ, ಶುಂಠಿ ಪುಡಿ. ಎಲ್ಲ ಏಲಕ್ಕಿ ಮತ್ತೆ ಶುಂಠಿ ಪುಡಿ, ಒಣ ಶುಂಠಿ ಪುಡಿ ಸಹ ಹಾಕ್ತೀರಾ? ಅದನ್ನ ನಾವು ಏಲಕ್ಕಿ, ಲವಂಗ, ಶುಂಠಿ 3 ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಎಲ್ಲ ಸ್ವೀಟ್ ಅಡಿಗೆಗೆ ಯೂಸ್ ಮಾಡ್ತೇವೆ. ನೀವು ಮನೆಯಲ್ಲಿ ರೆಡಿ ಇರುತ್ತೆ ಬಾಕ್ಸ್ ಅಲ್ಲಿ? ಬಾಕ್ಸ್ ಅಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಾವೆಲ್ಲ ಶುಂಠಿ ಹಾಕೋದು ಬರೀ ಖಾರದ ಪದಾರ್ಥಗಳಿಗೆ ಅಂತ. ಅಂದ್ರೆ ಡ್ರೈ ಶುಂಠಿ ಇದು. ಡ್ರೈ ಶುಂಠಿನು ಅದು ನಮ್ಮ ಕಡೆ ಆತರ ರೂಢಾನೇ ಇದೆ. ಸ್ವೀಟ್ಗೆ ಸಹ ಹಾಕ್ತೀರಾ? ಅಲ್ಲ, ತುಂಬಾ ಹಾಕ್ತೇವೆ. ಹೆಲ್ದಿ ಕೂಡ. ಸರಿ, ಹಾಕಿ ಅಮ್ಮ. ಅದ್ರದ್ದು ಖಾರದ್ದು ಫ್ಲೇವರ್ ಏನ್ ಬರೋದಿಲ್ಲ ಅಲ್ಲ? ಸ್ವಲ್ಪ ಎಲ್ಲ ಸೇಮ್ ಪ್ರಮಾಣದೊಳಗೆ ಹಾಕ್ತೇವೆ. ಏಲಕ್ಕಿ, ಲವಂಗ, ಶುಂಠಿ ಅದನ್ನ ಎಲ್ಲ ಹುರ್ಕೊಂಡು ಪೌಡರ್ ಮಾಡ್ಕೊ. ಸರಿ. ಇದನ್ನೆಲ್ಲ ಮಿಕ್ಸ್ ಮಾಡಿ. ಓಕೆ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ತುಂಬಾ ಹೆಲ್ದಿನೇ ಅಲ್ವಾ? ಯಾವ್ದಾವ್ದು ಆರೋಗ್ಯಕ್ಕೆ ಒಳ್ಳೇದು ಅಂತ ಅನ್ನುವ ಪದಾರ್ಥನೇ ನೀವು ಹಾಕ್ತೀರಾ. ಸರಿ, ಇದು ತುಂಬಾ ಒಳ್ಳೇದು. ಮತ್ತೆ ಇನ್ಯಾವ ತರ ಉಂಡೆಗಳನ್ನ ಮಾಡ್ತೀರಾ ಮನೇಲಿ? ಬೇರೆ ಉಂಡೆ ಏನಾದ್ರು ಮಾಡ್ತೀರಾ? ಬೇಸನ್ ಉಂಡಿ ಮಾಡ್ತೇವಿ, ರವಾ ಉಂಡಿ ಮಾಡ್ತೇವಿ, ಶೇಂಗಾ ಉಂಡಿ, ಎಳ್ಳು ಉಂಡಿ, ಆಮೇಲೆ ಗುಳಿಗಿ ಸೇವ್ ಅದ್ರ ಉಂಡಿ ಮಾಡ್ತೇವಿ. ಏನದು ಗುಳಿಗಿ ಸೇವ್ ಅಂದ್ರೆ? ಇದು ಖಾರ ಬೂಂದೆ ಬರುತ್ತಲ್ಲ, ಅದ್ರದ್ದು ಮಾಡ್ತೀರಾ? ಮಾಡ್ತೇವಿ. ಹಬ್ಬದಲ್ಲೆಲ್ಲ ಮಾಡ್ತೀರಾ? ಇದು ನಾನು ಶುರು ಮಾಡ್ಕೊಂಡಿರೋದು. ಇದು ನೀವೇ ನಿಮ್ದೇ ರೆಸಿಪಿನ ಇದು? ಈ ತರ ಮಾಡಿ ಚೆನ್ನಾಗಿರ್ಬೋದಲ್ಲ ಅಂತ ಅನ್ಕೊಂಡೆ. ಮತ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಾಯ್ತು. ಅದೇ ರೂಢ ಮಾಡ್ಕೊಂಡ್ಬಿಟ್ಟೆ. ನಾ ಬೇಸನ್ ಉಂಡೆ ಮಾಡಲ್ಲ, ಇದೇ ಜಾಸ್ತಿ ಮಾಡ್ತೇನೆ ಹೆಲ್ತಿಗೋಸ್ಕರ. ಕಡ್ಲೆ ಹಿಟ್ಟು ಅಂದ್ರೆ ಸ್ವಲ್ಪ ಗ್ಯಾಸ್ ಅಂತ ಅನ್ಕೊಂತೇನೆ, ಅದಕ್ಕೆ ಇದನ್ನ ಮಾಡ್ತೀನಿ. ಕೆಲವ್ರಿಗೆ ಆಗೋದಿಲ್ಲ. ಇದಿವಾಗ ನೀವು ಒಂದೇ ಅಲ್ಲ, ನೀವು ಉದ್ದಿನ ಬೇಳೆ ಹಾಕಿದೀರಾ, ಉದ್ದಿನ ಕಾಳು, ಹೆಸರು ಕಾಳು, ಸೊ ಎಲ್ಲದೂ ಒಳ್ಳೇದೇ. ಕಡ್ಲೆ ಬೇಳೆ ಗೋಧಿ ಬೇಕಾದ್ರೂ ಹಾಕೋಬಹುದು, ನಾನು ಹಾಕಿಲ್ಲ. ಅದು ಕೂಡ ಹಾಕಿ. ಸೊ ನೀವು ಹೊಸ ರುಚಿ ಟ್ರೈ ಮಾಡೋದ್ರಿಂದ ಈ ತರ ಎಲ್ಲ ಒಂದೊಂದು ಆವಿಷ್ಕಾರ ಮಾಡ್ತಾ ಇರ್ತೀರಾ.
ಓಕೆ, ಉಂಡೆ ಕಟ್ಟಿ ಇನ್ನು ರೆಡಿ ಮಾಡುವಂಥದ್ದು. ಈಗ ಉಂಡೆ ಕಟ್ತಾ ಇರುವಾಗ ಒಂದು ವಚನವನ್ನು ಹೇಳಿ ಅಮ್ಮ, ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ವಚನ ಹೇಳಿ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಹಾಡುವೆ, ಬೇಡುವೆ. ತುಂಬ ಚೆನ್ನಾಗಿ ಹೇಳಿದ್ರಮ್ಮ. ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ. ಹಾಡೆಲ್ಲ ಹೇಳ್ತಾ ಇರ್ತೀರಾ? ಹಾಡು ವಚನ ನಿಮ್ಮ ವಾಯ್ಸ್ ನೋಡಿದ್ರೆ ಅನ್ಸುತ್ತೆ ಅಭ್ಯಾಸ ಇದೆ, ಹೇಳ್ತಾ ಇರ್ತೀರಾ ಅಂತ. ಮಕ್ಕಳೆಲ್ಲ ಹೇಳ್ತಾರಾ ಹಾಡುಗಳನ್ನೆಲ್ಲ? ನೀವು ಹೇಳಿದಾಗೆ ನಿಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡವಳು ಮೊಮ್ಮಗಳು? 5 ವರ್ಷದವಳಿಗೆ ಈಗಲೇ ಹೇಳ್ಕೊಟ್ಬಿಟ್ಟಿದ್ದೀರಾ? ಮಕ್ಕಳಿಗೆ ಈಗಲೇ ಹೇಳ್ಕೊಟ್ರೆ ಆ ಸಂಸ್ಕಾರ ಬರುತ್ತೆ ದೊಡ್ಡವರಾಗುವಾಗ ಅಂತ ಎಲ್ಲ. ಏನೇನೋ ಕಲಿಯೋಕ್ಕಿಂತ ಇದು ಕಲಿಯೋದು ಬಹಳ ಒಳ್ಳೇದು. ಹೌದು ಹೌದು ಹೌದು. ಸುಮ್ನೆ ಈಗ ಕೆಡಾಕ ತುಂಬಾ ದಾರಿ ಇದೆ. ನಮ್ಮ ಬಸವ ಚಾನಲ್ ಶುರು ಆಗಿರೋದ್ರಿಂದ ಇದರಿಂದ ಎಲ್ಲರಿಗೂ ಒಂದು ಒಳ್ಳೇದು ಮಾರ್ಗದರ್ಶನ. ಅದೊಂದು ನಾವು ನೋಡ್ಲಿ ಬಿಡ್ಲಿ ಅದು ಚಾನಲ್ ಆನ್ ಮಾಡ್ಕೊಂಡಿಟ್ರೆ ಮಕ್ಕಳ ಕಿವಿಯಲ್ಲಿ ಬೀಳುತ್ತೆ. ಎಲ್ಲೇ ಅವ್ರು ತಪ್ಪು ಮಾಡ್ತಾ ಇದ್ರು ಅವ್ರಿಗೆ ಅನ್ಸುತ್ತೆ ಇಲ್ಲ ಈ ತರ ನಾವು ಕೇಳಿದೀವಲ್ಲ ಈ ತರ ಬದುಕ್ಬೇಕು ಅನ್ನೋದು ಅವ್ರಿಗೆ ಈಗ್ಲಿಂದಾನೇ ನಮ್ಗೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳುವಾಗೆ ಈಗ್ಲಿಂದಾನೇ ನಾವ್ ಅದನ್ನ ಪೋಷಣೆ ಮಾಡ್ಬೇಕು, ಒಳ್ಳೆಯ ಗುಣಗಳನ್ನ. ನಮಗೇನು ಆತರ ಸಂಸ್ಕಾರ ಇತ್ತು ಎಲ್ಲ ಸರಿ, ಇವಾಗಿನ ಮಕ್ಕಳಿಗೆ ಬೇಕೇ ಬೇಕಲ್ಲ. ಕರೆಕ್ಟ್. ಬೇರೆ ಬೇರೆ ರೀತಿಯಿಂದ ಇವಾಗ ಕೆಡಕ್ ದಾರಿ ತುಂಬಾ ಇದೆ. ಓಹೋ, ಇದು ಚೆನ್ನಾಗ್ ಆಗ್ತಾ ಇದೆ. ಪರಿಮಳ ಚೆನ್ನಾಗಿ ಮೂಗಿಗೆ ಬರ್ತಾ ಇದೆ. ಚೆನ್ನಾಗಾಗಿದೆ. ಈಗ ಹಬ್ಬಗಳಿಗೆ ದೇವರಿಗೆಲ್ಲ ಇಡುವಾಗ ಸಹ ಇದನ್ನೆಲ್ಲ ಮಾಡ್ತೀರಾ? ಮಾಡಬಹುದು ಅಲ್ವಾ ಮನೆಯಲ್ಲಿ? ಮತ್ತೆ ತುಂಬಾ ಹೆಲ್ದಿ ಆದ ಕಾರಣ ಮಕ್ಕಳಿಗೆ ಸಹ ನಾವು ಮಾಡಿ ಕೊಡ್ಬೋದು. ಎಷ್ಟು ದಿನ ಇಡ್ಬೋದಮ್ಮ ಇದನ್ನ ಮಾಡಿ? ತಿಂಗಳವರೆಗೆ ಇಡ್ಬೋದು, ಏನು ತೊಂದರೆ ಇಲ್ಲ. ಬೇಗ ತಿಂದ್ರೆ ಸ್ವಲ್ಪ ಫ್ರೆಶ್ನೆಸ್ ಒಳ್ಳೇದು. ಬಟ್ ನಮ್ಗೆ ಈಗ ಏನಂದ್ರೆ ಬಿಸಿ ಲೈಫ್ ಎಲ್ರಿಗೂ. ಹಬ್ಬದಲ್ಲಿ ಮಾಡೋಕ್ಕಿಂತ ಹಿಂಗ ನಡುವಿನ ದಿವಸ ಮಕ್ಕಳ ರಜಾ ಇದೆ, ಹೌದು, ಮಕ್ಕಳು ಏನೋ ತಿಂಡಿ ಕೇಳ್ತಾರೆ, ಅದಕ್ಕಿಂತ ನಾವು ಮನೇಲಿ ಮಾಡಿದ್ ಫ್ರೆಶ್ ಅನ್ಕೊಂಡು. ಕರೆಕ್ಟ್. ಮತ್ತೆ ಜಾಸ್ತಿ ಟೈಮ್ ಇಲ್ಲ. ಒಂದ್ಸತಿ ನಾನು ಪುಡಿ ಮಾಡಿಟ್ರೆ ಅಟ್ಲೀಸ್ಟ್ ಪುಡಿನ ನಾನು ಇಟ್ಕೊಳ್ಬಹುದು ಸ್ವಲ್ಪ ದಿನ ಅಲ್ವಾ, 1 ತಿಂಗಳು ಇಡ್ಬೋದು. ಹಿಟ್ಟು ಹಾಕಿ ನಾನು ಮಿಲ್ಲಿಗೆ ತಗೊಂಡೋಗಿ ಇಟ್ಕೊಂಡು ಬೇಕಾದಾಗ ಕಟ್ಟಿದ್ರಾಯ್ತು. ಕರೆಕ್ಟ್. ದಿಢೀರ್ ಈಗ ಮಕ್ಕಳು ರಜೆಯಲ್ಲಿ ನೀವು ಹೇಳ್ದಾಗೆ ತಿಂಡಿ ತಿನ್ನಕ್ಕೆ ಏನಾದ್ರು ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ. ಆಗ ಇದೊಂದು ದಿಢೀರ್ ಅಂತ ಕೊಟ್ಬಿಟ್ರೆ ಬೇರೆ ಯಾವ್ದ್ಯಾವ್ದೋ ನಾವು ಕೇಕ್ ಕೊಡೋದು ಇನ್ನೊಂದು ಕೊಡೋದು ಇಲ್ಲ, ತರ ಹೊರಗಿನ ತಿಂಡಿ. ಇದ್ರ ಜೊತೆ ಇನ್ನು ಖಾರ ತಿಂಡಿನೂ ಎಲ್ಲ ಮಾಡ್ತೀರಾ? ಏನ್ ಮಾಡ್ತೀರಾ? ಗಾಠೆ ಮಾಡ್ತೇವಿ, ಖಾರದ ಗಾಠೆ, ಸೇವು. ಏನದು ಘಾಟೆ ಅಂದ್ರೆ? ಘಾಟೆ ಅಂದ್ರೆ ಕಡ್ಲೆ ಹಿಟ್ಟು, ಅದಕ್ಕೆಲ್ಲ ಖಾರ, ಉಪ್ಪು, ಅಜ್ವಾನ ಅದನ್ನೆಲ್ಲ ಹಾಕಿ ಅದು ಚಕ್ಲಿ ಮಣಿ ಒಳಗೆ ಹಾಕೊಂಡು ಅದು ಘಾಟೆ ಆಗತ್ತೆ. ಚಕ್ಲಿ ಮಾಡ್ತೇವೆ, ಖಾರದ ಪುರಿ ಮಾಡ್ತೇವಿ. ಪುರಿ ಒಳಗೆ ವೆರೈಟೀಸ್ ಬೇರೆ 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 ಫ್ಲೇವರ್ ಹಾಕಿ ಅದು ಮಾಡ್ತಾರೆ ಮನೆಯಲ್ಲಿ. ತರ ಅಂತ ಮಾಡ್ತೇವೆ. ಖಾರ ತಿಂಡಿ ಇಷ್ಟನಾ ಅಥವಾ ಇದು ಸ್ವೀಟ್ಸ್ ಇಷ್ಟನಾ? ಇದು ಬೇಕು, ಎರಡೂ ಬೇಕು. ಬೇವು ಬೆಲ್ಲ ತರ ನಮ್ಮ ಜೀವನದಾಗೆ ಕಷ್ಟ ಸುಖ ಇದ್ದೇ ಇರುತ್ತೆ. ಸೊ ಖಾರ ಬೇಕು, ಸ್ವೀಟು ಬೇಕು. ಸರಿ ಸರಿ, ಎಲ್ಲ ರೆಡಿ ಅಮ್ಮ. ಹೆಸರುಂಡೆ ರೆಡಿ ಇದೆ, ಟೇಸ್ಟ್ ಮಾಡಿಬಿಡೋಣ. ಅದು ಸ್ವಲ್ಪ ಬಿಸಿ ಬಿಸಿ ತರ ಇದ್ರೆ ಒಳ್ಳೇದಾ ಅಥವಾ ಒಂದ್ ಸ್ವಲ್ಪ ತಣ್ಣಗೆ ಮಾಡಿದೀವಿ ಆದ್ರೂ ಸ್ವಲ್ಪ ಬೆಚ್ಚಗಿದೆ. ಸೊ ಅದು ಒಂಥರ ಬೇರೆ ರುಚಿ ಕೊಡುತ್ತೆ. ನೋಡೋಣ. ಒಳ್ಳೆ ಶ್ಯೂರ್ ಹೇಳೋಣಮ್ಮ. ಪರಿಮಳನೇ ಹೇಳ್ತಾ ಇದೆ ನನಗೆ ಇದು ಚೆನ್ನಾಗಿದೆ ಅಂತ. ಅಲ್ಲೇ ನನಗೆ ಸಿಗ್ತಾ ಇದೆ, ಒಂದು ಸಿಗ್ನಲ್ ಬರ್ತಾ ಇದೆ. ಬಟ್ ನಾನು ಸವಿದು ನೋಡ್ತೀನಿ ಹೇಗಿದೆ ಅಂತ. ಇದಿವಾಗ ಸ್ವಲ್ಪ ಹೀಗೆ ಸ್ಮೂತ್ ಆಗೇ ಇದೆ ಅಲ್ವಾ? ಒಡೆದೇನು ಹೋಗೋದಿಲ್ಲ ಅಲ್ವಾ? ಗಟ್ಟಿ ಬಂದಿದೆ, ಬರುತ್ತೆ. ಅದ್ಭುತವಾಗಿದೆ ಅಮ್ಮ.
ಹೆಸರುದು ಫ್ಲೇವರ್ ಮತ್ತು ಉದ್ದಿಂದು ತುಂಬ ಚೆನ್ನಾಗಿದೆ. ತುಂಬ ಏನದು ಒಂದು ಫ್ಲೇವರ್ ಇದೆ, ಅದು ಶುಂಠಿದು ಅನ್ಸುತ್ತಲ್ವಾ? ಇದು ಅಂಟಿಂದು ಒಂಥರ ಬೇರೆ ಬೇರೆ ಒಂಥರ ಡಿಫ್ರೆಂಟ್ ಆಗಿದೆ, ಮಿಕ್ಸ್ ಆಗಿ ಒಂಥರ ಅಂಟ್ ಹಾಕೋದ್ರಿಂದ ಟೇಸ್ಟ್ ಬೇರೆ ಅನ್ಸುತ್ತೆ. ಯಾಕಂದ್ರೆ ನಾನು ಉಂಡೆ ತಿಂದಿರುವಾಗ ಯಾವಾಗ್ಲೂ ನಮ್ಗೆ ಅನ್ಸೋದು ಒಂದೇ ಫ್ಲೇವರ್. ಒಂದು ಈಗ ಬೇಸನ್ ಲಾಡು ಅಂದ್ರೆ ಒಂದೇ, ಇದರಲ್ಲಿ ಒಂಥರ ವಿಧ ವಿಧವಾದ ಫ್ಲೇವರ್ ಬರ್ತಾ ಇದೆ. ನನ್ಗೆ ಯಾವುದು ಅಂತ ಹೇಳಕ್ ಆಗ್ತಾ ಇಲ್ಲ. ಅನ್ಸುತ್ತೆ ತುಂಬಾ ಚೆನ್ನಾಗಿದೆ, ಬಹಳ ವಿಶಿಷ್ಟವಾದ ಉಂಡೆ ಇದು. ನೀವು ಹೆಸರು ಉಂಡೆ ಅಂತ ಹೆಸರಿಟ್ರು, ಇದು ಹೆಸರು ಅಲ್ಲ, ಬೇರೆ ಎಲ್ಲಾ ತರದ ನೀವು ಹೇಳ್ಬೋದು ಮಲ್ಟಿ ಗ್ರೇನ್ ಉಂಡೆ ಅಂತ ಹೇಳ್ತಾರೆ. ಕರೆಕ್ಟ್, ಅದು ಬಹಳ ಚೆನ್ನಾಗಿದೆ. ನೀವು ನಮ್ಮ ವೀಕ್ಷಕರಿಗೋಸ್ಕರ ಪುನಃ ಒಮ್ಮೆ ಅದು ಮಾಡುವ ವಿಧಾನವನ್ನು ಒಮ್ಮೆ ತಿಳಿಸಿ ಅಮ್ಮ. ಇದು ಹೆಸರುಂಡೆ ಅಂತ. ಇದರಲ್ಲೇ ಹೆಸರು ಕಾಳು, ಕಡ್ಲಿಬೇಳೆ, ಉದ್ದಿನಬೇಳೆ, ಮೆಂತೆ ಇದನ್ನು ಸರಿಯಾಗಿ ಕೇಸರಿ ಕಲರ್ ಆಗೋ ತನಕ ಹುರ್ಕೊಂಡು ಗಿರಣಿಯಲ್ಲಿ ತರಿಯಾಗಿ ಹಿಟ್ಟು ಮಾಡ್ಕೋಬೇಕು. ಮನೆಯಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆಲ್ಲ ಡ್ರೈ ಫ್ರೂಟ್ಸು, ಸಕ್ಕರೆ, ಅಂಟು ಅದನ್ನೆಲ್ಲ ಹಾಕೊಂಡು ಉಂಡೆ ಮಾಡಬೇಕು. ಹೌದು, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಪೌಷ್ಟಿಕವಾದ ಒಂದು ಉಂಡೆಯನ್ನ ಮಾಡಿದ್ದೀರಾ. ಒಂದು ಉತ್ತರ ಕರ್ನಾಟಕ ಶೈಲಿಯ ಅತ್ಯಂತ ಪೌಷ್ಟಿಕಯುತ ಒಂದು ಉಂಡೆಯನ್ನ ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ.